ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ. ನಾನು ನಿಮ್ಮ ಭೂಗೋಳ ಉಪನ್ಯಾಸಕ ಶ್ರೀಕಾಂತ್ ಸರ್. ಇವತ್ತಿನ ವಿಷಯ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಕಂಡುಬರತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್, ಅತ್ಯಂತ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ, ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥ ಸಬ್ಜೆಕ್ಟ ಮಾರುತಗಳು ಅಂತ ಕರಿತೀವಿ. ನಮಗೆಲ್ಲ ಗೊತ್ತು, ಭೂಮಿಯ ವಾತಾವರಣದಲ್ಲಿ ನಿರಂತರವಾಗಿ ಏನಪ್ಪ ಅಂದ್ರೆ ಗಾಳಿ ಬೀಸ್ತೈತಿ. ಆ ಗಾಳಿ ಬೀಸೋದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಮಾರುತಗಳು ಅಂತ ಕರಿತೀವಿ. ಬಹಳ ವರ್ಷಗಳಿಂದ ನಾವು ನೋಡ್ಕೋತ ಬಂದಿದ್ದೀವಿ, ಭೂಮಿಯ ಮೇಲೆ ಮಾರುತಗಳು ಬೀಸ್ತಕ್ಕಂಥದ್ದು ಅಂತ ಕರಿತೀವಿ. ಗಾಳಿ ಬೀಸ್ತೈತ್ರಿ, ಹಲವು ಅನಿಲಗಳ ಸಂಯೋಜನೆಯಿಂದ ಮಾರುತಗಳು ನಿರ್ಮಾಣಗೊಳ್ಳುತ್ತವೆ ಅಂತ ಕರಿತೀವಿ. ಗಾಳಿ ಯಾಕೆ ಬೀಸ್ತೈತಿ ಅಥವಾ ಮಾರುತಗಳು ಏಕೆ ಬೀಸ್ತಾವು ಅಂತಂದಾಗ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಒತ್ತಡ ಅಂತ ಕರಿತೀವಿ. ಮಾರುತಗಳು ಅಂತ ಕರಿತೀವಿ. ಏನಿದು ಮಾರುತಗಳು ಅಂತಂದಾಗ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬೀಸ್ತಕ್ಕಂಥ ಸಮತಲವಾದ ವಾಯುಧಾರೆ ಅಂತ ಕರಿತೀವಿ. ಸಮತಲವಾದ ವಾಯುಧಾರೆಗೆ, ವಾಯುಧಾರೆ ಅಂದ್ರೆ ವಾಯುವಿನ ಒಂದು ಅಂಶ ಅಂತ ಕರಿತೀವಿ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬೀಸ್ತಕ್ಕಂಥ ವಾಯುಧಾರೆಗೆ ಏನಂತ ಕರಿತೀವಿ? ಮಾರುತಗಳು ಅಂತ ಕರಿತೀವಿ. ಭೂಮಿಯ ಮೇಲೆ ಮಾರುತಗಳು ಒತ್ತಡವನ್ನಾಧರಿಸಿ ಬೀಸುತ್ತವೆ. ಒತ್ತಡವನ್ನಾಧರಿಸಿ ಬೀಸುತ್ತವೆ. ಒತ್ತಡ ಅಂದರೆ ಏನು ಅಂತಂದಾಗ ಲಾಸ್ಟ್ ಕ್ಲಾಸ್ನಾಗ ಹೇಳಿ ನಾನು, ಒತ್ತಡ, ಉಷ್ಣಾಂಶ ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಕ್ರಿಯೇಟ್ ಆಗ್ತೈತಿ, ಭೂಮಿ ಮೇಲೆ ಯಾವ್ಯಾವ ಪ್ರದೇಶದಲ್ಲಿ ಒತ್ತಡ ಎಲ್ಲೆಲ್ಲಿ ಹೆಂಗಿರ್ತೈತಿ, ಅಥವಾ ಭೂಮಿಯ ಮೇಲೆ ಉಷ್ಣಾಂಶ ಒತ್ತಡಗಳು ಅಪೋಸಿಟೇ ಯಾಕೆ ಕಂಡು ಬರುತ್ತೆ ಅನ್ನೋದು ಲಾಸ್ಟ್ ಕ್ಲಾಸ್ ಒಳಗೆ ಎಲ್ಲವನ್ನ ಹೇಳಿದ್ದೀನಿ. ನಿಮಗೆ ಆ ಲಾಸ್ಟ್ ತರಗತಿ ಉಷ್ಣಾಂಶ ಮತ್ತು ಒತ್ತಡ ಗೊತ್ತಾದ್ರೆ ಮಾತ್ರ ಮಾರುತಗಳು ಗೊತ್ತಾಗ್ತವೆ. ದಯಮಾಡಿ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಅದನ್ನು ನೋಡ್ಕೊಂಡು ಬಂದು ಇದು ನೋಡಿದ್ರೆ ಬಹಳಷ್ಟು ನಿಮಗೆ ಈಸಿಯಾಗಿ ಏನಪ್ಪ ಅಂದ್ರೆ ತಿಳಿತಕ್ಕಂಥ ಒಂದು ವಿಷಯ ಮಾರುತಗಳು ಅಂತ ಕರಿತೀವಿ. ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಸಮತಲವಾಗಿ ಬೀಸುವಂಥ ವಾಯುಧಾರೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ಮಾರುತಗಳು ಅಂತಂದಾಗ ಇಲ್ಲೊಂದಿಷ್ಟು ಇಮೇಜ್ ನೋಡಾಕತ್ತೀರಿ ನೀವು. ಈ ಇಮೇಜ್ ಅಂತಂದಾಗ ಒಂದಿಷ್ಟು ಪ್ರದೇಶದೊಳಗೆ ಸೂರ್ಯನ ಕಿರಣಗಳು ಬಿದ್ದಾವ್ರಿ. ಸೂರ್ಯನ ಕಿರಣಗಳು ಬಿದ್ದಾವು, ಒಂದಿಷ್ಟು ಪ್ರದೇಶದಾಗ ಸೂರ್ಯನ ಕಿರಣಗಳು ಇಲ್ಲ. ಎಲ್ಲಿ ಸೂರ್ಯನ ಕಿರಣಗಳು ಬಿದ್ದಾವಲ್ರಿ ಇಲ್ಲಿ ಟೆಂಪ್ರೇಚರ್ ಏನೈತಿ ಅಂದ್ರೆ ಹೆಚ್ಚೈತಿ. ಉಷ್ಣಾಂಶ ಹೆಚ್ಚೈತಿ. ಎಲ್ಲಿ ಸೂರ್ಯನ ಕಿರಣಗಳು ಬಿದ್ದಿಲ್ಲಲ್ಲ ಅಲ್ಲಿ ಕೋಲ್ಡ್ ಜಾಸ್ತಿ ಐತಿ, ಅಂದ್ರೆ ಟೆಂಪ್ರೇಚರ್ ಕಡಿಮೆ ಐತಿ ಅಂತ ಅರ್ಥ. ಭೂಮಿಯ ವಾತಾವರಣದಲ್ಲಿ ಉಷ್ಣಾಂಶ ಮತ್ತು ಒತ್ತಡಗಳು ಯಾವಾಗಲೂ ಹೆಂಗಿರ್ತಾವ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಟೆಂಪ್ರೇಚರ್ ಕಡಿಮೆ ಅದ, ಇಲ್ಲಿ ಟೆಂಪ್ರೇಚರ್ ಹೆಚ್ಚೈತಿ. ಯಾಕೆ ಟೆಂಪ್ರೇಚರ್ ಹೆಚ್ಚೈತಿ ಅಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ ಬಿದ್ದವು, ಹಾಗಾಗಿ ಟೆಂಪ್ರೇಚರ್ ಜಾಸ್ತಿ ಐತಿ. ಇಲ್ಲಿ ಟೆಂಪ್ರೇಚರ್ ಹೆಚ್ಚಿರೋದ್ರಿಂದ ಪ್ರೆಷರ್ ಏನೈತಿ ಅಂದ್ರೆ ಲೋ ಐತಿ, ಲೋ ಪ್ರೆಷರ್ ಅಂತ ಕರಿತೀವಿ. ಒತ್ತಡ ಕಡಿಮೆ ಇದೆ. ಇಲ್ಲಿ ಟೆಂಪ್ರೇಚರ್ ಕಡಿಮೆ ಇರುವುದರಿಂದ ಇಲ್ಲಿ ಪ್ರೆಷರ್ ಏನದಂದ್ರೆ ಹೈ ಪ್ರೆಷರ್ ಕಂಡು ಬರ್ತೈತಿ, ನಮ್ಗೆ ಹೈ ಪ್ರೆಷರ್ ಅಂತ ಕರಿತೀವಿ. ಹಾಗಾದ್ರೆ ಈ ಉಷ್ಣಾಂಶವನ್ನಾಧರಿಸಿ ಒತ್ತಡವು ವಿರುದ್ಧ ದಿಕ್ಕಿನಲ್ಲಿ ನಿರ್ಮಾಣಗೊಳ್ಳುತ್ತದೆ ಅಂತ ಗೊತ್ತಾಯ್ತು. ಇಲ್ಲಿ ಹೈ ಪ್ರೆಷರ್, ಈ ಕಡೆ ಲೋ ಪ್ರೆಷರ್. ಇಲ್ಲಿ ನೋಡಿಲಿ, ಹೈ ಪ್ರೆಷರಿಂದ ಲೋ ಪ್ರೆಷರ್ಕ್ಕೆ ಗಾಳಿ ಏನಲ್ಲತೈತಿ ಅಂದ್ರೆ ಬೀಸಾಕತೈತಿ, ವಿಂಡ್ಸ್ ಅಂತ ಕರಿತೀವಿ. ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸುವಂಥ ಮಾರುತವನ್ನು ಅಥವಾ ಗಾಳಿಯನ್ನು ನಾವು ವಿಂಡ್ಸ್ ಅಥವಾ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ಮಾರುತಗಳು ಈ ಕಡೆ ಬೀಸಾಕತ್ತಾವ, ಸ್ವಲ್ಪ ಸಮಯ ಆದ ನಂತರ ಈ ಕಡೆ ಬರ್ತಾವೆ. ಯಾಕಂದ್ರೆ ಇಲ್ಲಿ ಪ್ರೆಷರ್ ಲೋ ಆಗ್ತೈತಿ, ಇಲ್ಲಿ ಪ್ರೆಷರ್ ಹೈ ಆಗ್ತೈತಿ. ಈ ಪ್ರೆಷರ್ ಹೆಚ್ಚು ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತಂದಾಗ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತೈತಿ. ಹಾಗಾಗಿ ಉಷ್ಣಾಂಶದಲ್ಲಿ ವ್ಯತ್ಯಾಸವಾಗುವುದರಿಂದ ಒತ್ತಡದಲ್ಲಿ ವ್ಯತ್ಯಾಸ ಆಗ್ತೈತಿ. ಒತ್ತಡದಲ್ಲಿ ವ್ಯತ್ಯಾಸವಾಗುವುದರಿಂದ ಮಾರುತಗಳು ಬೀಸ್ತಕ್ಕಂಥ ದಿಕ್ಕು ಏನಾಗ್ತೈತಿ ಅಂದ್ರೆ ಚೇಂಜ್ ಆಗ್ತೈತಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಮಾರುತಗಳು ಅಂತ ಕರಿತೀವಿ. ನೆಕ್ಸ್ಟ್, ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅಂತ ಗೊತ್ತಿರಬೇಕು. ಹೆಚ್ಚು ಒತ್ತಡ ಪ್ರದೇಶದಿಂದ ಅಥವಾ ಅಧಿಕ ಒತ್ತಡ ಪ್ರದೇಶದಿಂದ
ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸ್ತಕ್ಕಂಥ ವಾಯುಧಾರೆಗೆ ನಾವು ಮಾರುತಗಳು ಅಂತ ಕರೆದೇವಿ. ಇದಕ್ಕೆ ನಾವು ಮಾರುತಗಳು ಅಂತ ಕರಿತೀವಿ. ಇವು ಭೂಮಿ ಮೇಲೆ ಬೀಸ್ತಾವೆ. ಇನ್ನು ಭೂಮಿಯ ತಳಭಾಗದೊಳಗೆ ಟೆಂಪ್ರೇಚರ್ ಕಡಿಮೆ ಇರ್ತೈತ್ರಿ. ಭೂಮಿಯ ಮೇಲ್ಭಾಗದೊಳಗೆ ಟೆಂಪ್ರೇಚರ್ ಹೋದಂಗೆ ಇನ್ನೂ ಕಡಿಮೆ ಆಗ್ತೈತಿ. ಭೂಮಿಯ ಮೇಲ್ಭಾಗದಿಂದ ಎತ್ತರಕ್ಕೆ ಹೋದಂತೆ ಲಾಸ್ಟ್ ಕ್ಲಾಸ್ನಾಗ ಹೇಳಿ ನಾನು, ಪ್ರತಿ 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ ಅಂತ ಹೇಳಿದೆವು. ಎಸ್, ಇಲ್ಲಿ ಉಷ್ಣಾಂಶ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುತ್ತದೆ ಅಂತ ಹೇಳಿದೆವು. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುವುದರಿಂದ ಇಲ್ಲಿ ನೋಡಿದೆ, ಇಲ್ಲಿ ಉಷ್ಣಾಂಶ ಹೆಚ್ಚೈತಿ, ಹಾಟ್ ಏರಿಯಾ ಅಂತ ಕರಿತೀವಿ. ಉಷ್ಣಾಂಶ ಹೆಚ್ಚಿರೋದ್ರಿಂದ ಅನಿಲಗಳು ಬಿಸಿ ಆಗ್ತಾವೆ. ಅನಿಲಗಳು ಬಿಸಿಯಾಗಿ ಅನಿಲಗಳ ಡೆನ್ಸಿಟಿ ಏನಾಕೈತಿ ಅಂದ್ರೆ ಕಡಿಮೆ ಆಕೈತಿ. ಅನಿಲಗಳ ಡೆನ್ಸಿಟಿ ಅಂದ್ರೆ ಸಾಂದ್ರತೆ, ಅನಿಲಗಳ ವೇಟ ಕಡಿಮೆ ಆಗ್ತೈತಿ. ಅವಾಗ ನಿಧಾನವಾಗಿ ಭೂಮಿಯನ್ನು ಬಿಟ್ಟು ಹೆಚ್ಚು ಎತ್ತರಕ್ಕೆ ಹೋಗ್ತದೆ ಬಿಸಿ ಗಾಳಿ ಹಗುರು ಬಾಳ್ರಿ. ಹಾಗಾಗಿ ಕಾಯಲ್ಪಟ್ಟಿರ್ತಕ್ಕಂಥ ಅನಿಲಗಳ ಬಿಸಿ ಗಾಳಿ ಹೆಚ್ಚು ಎತ್ತರಕ್ಕೆ ಏರುತ್ತದೆ. ಹೆಚ್ಚು ಎತ್ತರಕ್ಕೆ ಏರುವಂಥ ಸಂದರ್ಭದಲ್ಲಿ ಎತ್ತರಕ್ಕೆ ಹೋದಂತೆ ಟೆಂಪ್ರೇಚರ್ ಏನಾಗ್ತದಂದ್ರೆ ಕಡಿಮೆಯಾಗುತ್ತದೆ. ನೋಡ್ರಿ, ಹೆಚ್ಚು ಎತ್ತರಕ್ಕೆ ಹೋದಂತೆ 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 ಏನಾಗ್ತದಂದ್ರೆ ಉಷ್ಣಾಂಶ ವಾತಾವರಣದಲ್ಲಿ ಕಡಿಮೆ ಆಗ್ತೈತಿ. ಈ ಬಿಸಿಯಾಗಿರ್ತಕ್ಕಂಥ ಮಾರುತಗಳು, ಬಿಸಿಯಾಗಿರ್ತಕ್ಕಂಥ ಗಾಳಿ ಎತ್ತರಕ್ಕೆ ಬಂತಂದ್ರೆ ಇಲ್ಲಿ ಏನಾಕೈತಿ ಅಂದ್ರೆ ಕೋಲ್ಡ್ ಆಗ್ಲಕ್ಕೆ ಸ್ಟಾರ್ಟ್ ಆಕೈತಿ. ಯಾಕೆ ಎತ್ತರಕ್ಕೆ ಹೋದಂತೆ ತಂಪಾಗ್ತೈತಿ ಅಂದ್ರೆ ಮೇಲೆ ಹೋದಂತೆ ಟೆಂಪ್ರೇಚರ್ ಕಡಿಮೆ ಐತಿ. ಹಾಗಾಗ ಸೂರ್ಯನ ವಿಕಿರಣಗಳಿಂದ ಕಾಯಲ್ಪಟ್ಟಿರ್ತಕ್ಕಂಥ ಬಿಸಿಯಾದ ವಾಯು ಹೆಚ್ಚು ಎತ್ತರಕ್ಕೆ ಏರಿದಾಗ ಉಷ್ಣಾಂಶ ಕಳೆದುಕೊಂಡಾಗ ಇದ್ರ ವೇಟ್ ಜಾಸ್ತಿ ಆಕೈತಿ. ಡೆನ್ಸಿಟಿ ಜಾಸ್ತಿ ಆದಾಗ ಗಾಳಿ ಮತ್ತು ವಾಪಸ್ ಭೂಮಿಗೆ ಬರಕ್ಕೆ ಸ್ಟಾರ್ಟ್ ಆಕೈತಿ. ನೋಡ್ರಿ, ಇಲ್ಲಿ ಬಿಸಿ ಗಾಳಿ ಹೀಟಾಗಿ ವೇಟ್ ಕಡಿಮೆಯಾಗಿ ಮೇಲೆ ಹೋಯ್ತು. ಮೇಲೆ ಹೋದಂತೆ ಉಷ್ಣವನ್ನು ಕಳ್ಕೊಂಡು ಅನಿಲಗಳು ತಂಪಾಗ್ತಾವೆ. ಅನಿಲಗಳು ತಂಪಾಗಿ ವಾಪಸ್ ತಂಪಾಗಿರ್ತಕ್ಕಂಥ ಅನಿಲಗಳ ಡೆನ್ಸಿಟಿ ಜಾಸ್ತಿಯಾಗಿ ಭೂಮಿಯ ಗ್ರಾವಿಟಿಯಿಂದ ನಿಧಾನವಾಗಿ ತಂಪು ಗಾಳಿ ತಳಗೆ ಬರ್ತೈತಿ. ತಂಪು ಗಾಳಿ ಕೆಳಗೆ ಬರ್ತೈತಿ, ಬಿಸಿ ಗಾಳಿ ಮೇಲೆ ಹೋಗ್ತೈತಿ. ಬಿಸಿ ಗಾಳಿ ಮೇಲೆ ಹೋಗ್ತೈತಿ, ತಂಪಾಗಿ ತಳಗೆ ಬರ್ತೈತಿ. ಅಲ್ಲೇ ಹೋಗಿ ಅಲ್ಲೇ ಬರಲ್ರಿ, ಹಿಂಗೆ ಮೇಲೆ ಏರಿ ಬೇರೆ ಪ್ರದೇಶಕ್ಕೆ ತಂಪಾಗಿ ಬೇರೆ ಪ್ರದೇಶಕ್ಕೆ ಇಳಿತೈತಿ. ಮತ್ತೆ ಬಿಸಿ ಆಗ್ತೈತಿ, ಮೇಲೆ ಇರ್ತೈತಿ, ಮತ್ತೆ ಬೇರೆ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ಮಾರುತಗಳು ಇಳಿತಾವೆ. ಹಿಂಗೆ ಉಷ್ಣಾಂಶ ಪಡೆದಿರತಕ್ಕಂಥ ವಾಯು ಮೇಲೆ ಇರೋದು, ತಂಪಾಗಿರ್ತಕ್ಕಂಥ ವಾಯು ತಳು ಬರುವುದಕ್ಕೆ, ಹಿಂಗೆ ಸುತ್ತೋದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಪ್ರಚಲನ ಪ್ರವಾಹ ಅಂತ ಕರಿತೀವಿ. ಮಾರುತಗಳು ಭೂಮಿಯ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಚಲಿಸುವುದನ್ನು ಏನಂತ ಕರೀತಾರ ಅಂತಂದ್ರೆ ಪ್ರಚಲನ ಪ್ರವಾಹವೆಂದು ಕರೆಯುತ್ತೇವೆ. ಇದು ಗೊತ್ತಿರಬೇಕ್ರಿ. ಇದಕ್ಕೆ ಪ್ರಚಲನ ಪ್ರವಾಹದ ಒಂದು ಕಾನ್ಸೆಪ್ಟ್ ಅಂತ ಕರಿತೀವಿ. ಹೆಚ್ಚು ಉಷ್ಣಾಂಶ ಪಡೆದುಕೊಂಡು ಮೇಲೆ ಹೋಗಿ ತಂಪಾಗಿ ಮತ್ತೆ ತಳಗೆ ಬರ್ತಾವೆ. ಇದು ರೊಟೇಟ್ ನಡೀತಿರ್ತದ್ರಿ. ಇದು ಹಿಂಗೆ ಬೀಸಿದ್ರೆ ನಾವು ಏನಂತ ಕರಿತೀವಿ ಅಂದ್ರೆ ಮಾರುತಗಳು ಬೀಸುಲತ್ತಕವು ಅಂತ ಕರಿತೀವಿ. ಇಲ್ಲ ನೋಡಿ, ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಗಾಳಿ ಬೀಸ್ತಿತ್ತಂದ್ರೆ ಅದಕ್ಕೆ ನಾವು ವಿಂಡ್ ಡೈರೆಕ್ಷನ್, ಗಾಳಿಯ ದಿಕ್ಕು ಅಂತ ಕರಿತೀವಿ. ಒಂದು ವೇಳೆ ಗಾಳಿ ಮೇಲೆ ತಳಗ ಬೀಸ್ತಿತ್ತಂದ್ರೆ ಅದಕ್ಕೆ ನಾವು ಪ್ರಚಲನ ಪ್ರವಾಹ ಅಂತ ಕರಿತೀವಿ. ಇವು ಎರಡೂ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇನ್ನು ಭೂಮಿಯ ಮೇಲೆ ಪ್ರಮುಖವಾಗಿ ನಮಗೆ 4 ಪ್ರಮುಖ ದಿಕ್ಕುಗಳು ಅದಾವೆ. ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ. ಮತ್ತು ಉಪದಿಕ್ಕುಗಳದಾವ್ರಿ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಂತ ಕರಿತೀವಿ. ಮಾರುತಗಳು ಯಾವ ದಿಕ್ಕಿನಿಂದ ಬೀಸುತ್ತವೆಯೋ ಆ ದಿಕ್ಕಿನ ಹೆಸರಿನಿಂದ ಅವುಗಳನ್ನು ಕರೀತಾರೆ. ಎಕ್ಸಾಂಪಲ್, ಒಂದು ಮಾರುತ ಈಸ್ಟ್ ಟು ವೆಸ್ಟ್ ಹೊಂಟಿತ್ತಂದ್ರೆ ಅಥವಾ ವೆಸ್ಟ್ ಟು ಈಸ್ಟ್ ಹೊಂಟಿತ್ತಂದ್ರೆ ಇದು ವೆಸ್ಟ್, ಇದು ಈಸ್ಟ್. ಅಂದ್ರೆ ಯಾಕಡೆ ಹೊಂಟೈತಿ? ಇದು ಪೂರ್ವ ದಿಕ್ಕಿಗೆ ಹೊಂಟೈತಿ. ಎಲ್ಲಿಂದ ಬರಾಕತೈತಿ? ಪಶ್ಚಿಮ ದಿಕ್ಕಿನಿಂದ ಬರಾಕತೈತಿ. ಪಶ್ಚಿಮ ದಿಕ್ಕಿನಿಂದ ಮಾರುತಗಳು ಬರ್ತೀವಿ ಅಂದ್ರೆ ಪಶ್ಚಿಮದ ಮಾರುತಗಳು ಅಂತ ಕರೀತಾರ. ಒಂದು ವೇಳೆ ಈ ದಿಕ್ಕಿನಿಂದ ಹಿಂಗೆ ಹೊಂಟಿದ್ವು ಅಂದ್ರೆ ಇವು ಎಲ್ಲಿಂದ ಹೊಂಟವ್ರಿ? ನೈಋತ್ಯ ದಿಕ್ಕಿನಿಂದ ಹೊಂಟಾವು. ಹಾಗಾಗಿ ನೈಋತ್ಯ ದಿಕ್ಕಿನಿಂದ ಹೋಗುವುದರಿಂದ ಇವಕ್ಕೆ ನೈಋತ್ಯ ಮಾರುತಗಳು ಅಂತ ಕರೀತಾರೆ. ಒಂದು ವೇಳೆ ಹಿಂಗೆ ಪೂರ್ವದಿಂದ ಬರ್ತಿದ್ವು ಅಂದ್ರೆ
ಇವಕ್ಕೆ ಪೂರ್ವದ ಮಾರುತಗಳು ಅಂತ ಕರೀತಾರೆ. ಒಂದು ವೇಳೆ ಹಿಂಗೆ ಈಶಾನ್ಯದಿಂದ ಬರ್ತಿದ್ವು ಅಂದ್ರೆ ಈಶಾನ್ಯ ಮಾರುತಗಳು ಅಂತ ಕರೀತಾರೆ. ಒಂದು ವೇಳೆ ಹಿಂಗೆ ದಕ್ಷಿಣದಿಂದ ಬರ್ತಿದ್ವು ಅಂದ್ರೆ ದಕ್ಷಿಣ ಮಾರುತಗಳು. ಹಿಂಗೆ ಮ್ಯಾಲಿಂದ ತಳಗೆ ಬರ್ತಿದ್ವು ಅಂದ್ರೆ ಇದು ಯಾವ ದಿಕ್ಕು? ಉತ್ತರದ ಮಾರುತಗಳು ಅಂತ ಕರಿತೀವಿ. ಅಂದ್ರೆ ಮಾರುತಗಳು ಯಾವ ದಿಕ್ಕಿನಿಂದ ಬೀಸುತ್ತವೆಯೋ ಆ ದಿಕ್ಕಿನ ಹೆಸರಿನಿಂದ ಸೂಚಿಸುತ್ತಾರೆ ಮಾರುತಗಳಿಗೆ. ಮಾರುತಗಳಿಗೆ ಹೆಸರು ಅದಾವ್ರಿ. ನೈಋತ್ಯ ಮಾನ್ಸೂನ್ ಮಾರುತ, ಈಶಾನ್ಯ ಮಾನ್ಸೂನ್ ಮಾರುತ. ಯಾಕೆ ಕರೀತಾರೆ ಅಂದ್ರೆ ಆ ದಿಕ್ಕಿನಿಂದ ಅವು ಬೀಸಲ್ತಾವು. ಹಾಗಾಗಿ ಆ ದಿಕ್ಕಿನ ಹೆಸರಿನಿಂದ ಅವುಗಳನ್ನು ಸೂಚಿಸ್ತಾರೆ. ಇದನ್ನು ಮಾರುತಗಳ ದಿಕ್ಕು ಅಂತ ಕರಿತೀವಿ. ಇದನ್ನು ನಾವು ಪ್ರಚಲನ ಪ್ರವಾಹ ಅಂತ ಕರಿತೀವಿ. ಮಾರುತಗಳು ಬೀಸ್ತಕ್ಕಂಥ ದಿಕ್ಕಿಗೆ ಅನುಗುಣವಾಗಿ ಅವುಗಳನ್ನು ಹೆಸರನ್ನು ಸೂಚಿಸ್ತಕ್ಕಂಥದ್ದು. ಇಷ್ಟು ನಮಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲೊಂದಿಷ್ಟು ಉಪಕರಣಗಳದಾವ್ರಿ. ಒಂದಿಷ್ಟು ಉಪಕರಣಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. 4 ಉಪಕರಣಗಳ ಬಗ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಪರೀಕ್ಷೆದೊಳಗೆ ಪ್ರಶ್ನೆ ಬಂದಿರತಕ್ಕಂಥದ್ದು ಅಂತ ಕರಿತೀವಿ. ಮೊದಲ ಮಾರುತಗಳು ಬೀಸ್ತಾವು ಅಂತ ಹೇಳಿದೆ. ಮಾರುತಗಳು ಬೀಸಕ್ಕೆ ಏನು ಕಾರಣ ಅಂತಂದಾಗ ಒತ್ತಡ ಕಾರಣ ಅಂತ ಹೇಳಿದೆ. ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್. ಭೂಮಿಯ ಮೇಲೆ ಪ್ರದೇಶದಿಂದ ಪ್ರದೇಶಕ್ಕೆ ಹೋದಂತೆ ಪ್ರೆಷರಲ್ಲಿ ಯಾಕೆ ವ್ಯತ್ಯಾಸ ಆಕೈತೆ ಅಂದರೆ ಟೆಂಪ್ರೇಚರಲ್ಲಿ ವ್ಯತ್ಯಾಸ ಆಗ್ತೈತಿ. ಹಾಗಾಗಿ ನಾವು ಒತ್ತಡದಲ್ಲಿ ವ್ಯತ್ಯಾಸವನ್ನು ನೋಡ್ತೀವಿ. ಹಾಗಾದ್ರೆ ಆ ಪ್ರದೇಶದಲ್ಲಿ ಒತ್ತಡ ಜಾಸ್ತಿ ಐತಿ, ಈ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಐತಿ. ಭೂಮಿಯ ಮೇಲಿನ ಒತ್ತಡವನ್ನು ಎದರಾಗಳಿತಾರ ಅಂತಂದಾಗ ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥ ಮಾಪಕ ಇಲ್ಲಿ ಅದು ನೋಡ್ರಿ. ಯಾವುದು? ಬ್ಯಾರೋಮೀಟರ್ ಅಂತ ಕರಿತೀವಿ. ಬ್ಯಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥ ಮಾಪಕ. ಇದಕ್ಕೆ ಇನ್ನೊಂದು ಹೆಸರು ವಾಯುಭಾರ ಮಾಪಕ ಅಂತ ಕರಿತೀವಿ. ವಾಯುಭಾರ ಮಾಪಕದ ಮೂಲಕ ಭೂಮಿಯ ಮೇಲಿನ ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥದ್ದು ಅಂತ ಕರಿತೀವಿ. ಇದು ಬ್ಯಾರೋಮೀಟರ್. ಬ್ಯಾರೋಮೀಟರ್ದಲ್ಲಿ ಮಿಲಿಬಾರ್ಗಳ ಮೂಲಕ ಏನು ಅಳಿತಾರೆ ಅಂದ್ರೆ ಪ್ರೆಷರನ್ನು ಅಳಿತಾರೆ. ಹಾಗಾದ್ರೆ ಈ ಒತ್ತಡವನ್ನು ಅಳಿತಕ್ಕಂಥ ಮಾಪಕ ಕಂಡು ಹಿಡಿದವರೇ ಯಾರು ಅಂತಂದಾಗ ಟಾರ್ಶೆಲ್ಲಿ ಅಂತ ಕರಿತೀವಿ. 1644 ಎಲ್ಲೇವರೆ ಅದ ನೀವ ಅಂದ್ರೆ ಅಮೇರಿಕ ದೇಶದ ವಿಜ್ಞಾನಿ ಇಟಲಿ ದೇಶದ ವಿಜ್ಞಾನಿ ಅಂತ ಕರಿತೀವಿ. ಇಟಲಿ ದೇಶದ ವಿಜ್ಞಾನಿ ಟಾರ್ಶೆಲ್ಲಿ ಏನು ಮಾಡ್ತಾನೆ ಅಂದ್ರೆ ಈ ಒಂದು ಇಟಲಿ ದೇಶದ ವಿಜ್ಞಾನಿ ಟಾರ್ಶೆಲ್ಲಿ ಈ ಒಂದು ಬ್ಯಾರೋಮೀಟರನ್ನು ಸಂಶೋಧನೆ ಮಾಡಿರ್ತಕ್ಕಂಥದ್ದು ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಲ್ಲ, ಇದಕ್ಕೆ ಬ್ಯಾರೋಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇದೇನ್ರಿ ಹೆಂಗೆ ತಿರ್ಗಾಕತ್ತೈತಿ, ಇದೇನು ಸುಮ್ಮನಿತ್ತೈತಿ, ಅದೊಂದು ಬೇರೆ ಐತಿ ಅಂದ್ರೆ ಇವೆಲ್ಲ ಮಾಪನಗಳ ರೀ. ವಾತಾವರಣದಲ್ಲಿ ಮಾರುತಗಳು ಬೀಸುವ ವೇಗ, ಗಾಳಿ ಎಷ್ಟು ಸ್ಪೀಡ್ ಬೀಸಾಕತ್ತೈತಿ ಅಂತ ಅಳಿತಾರ. ಗಾಳಿ ಬೀಸುವ ವೇಗವನ್ನು ಸೂಚಿಸ್ತಕ್ಕಂಥ ಮಾಪಕ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಏನು ಅನ್ಬೇಕ್ರಿ? ಅನಿಮೋಮೀಟರ್ ಅಂತ ಕರಿತೀವಿ. ಇಲ್ಲೇ ಐತೆ ನೋಡಲಿ, ಅನಿಮೋಮೀಟರ್. ಮಾರುತಗಳ ವೇಗವನ್ನು ಎದರಾಗಳಿತಾರ ಅಂದ್ರೆ ಅನಿಮೋಮೀಟರ್ ಅಂತ ಕರಿತೀವಿ. ಇದನ್ನು ಕನ್ನಡದೊಳಗೆ ವಾಯುವೇಗ ಮಾಪಕ. ವಾಯುವಿನ ವೇಗವನ್ನು ಅಳಿತಕ್ಕಂಥದ್ದೇ ವಾಯುವಿನ ವೇಗ ಮಾಪಕ ಅಂತ, ಅದು ವಾಯುವೇಗ ಮಾಪಕ ಅಂತ ಕರಿತೀವಿ. ತಿರ್ಗಾಕತ್ತದ ನೋಡ್ರಿ. ಗಾಳಿ ಎಷ್ಟು ಸ್ಪೀಡ್ ಸುತ್ತೈತಲ್ಲ, ಇದು ಅಷ್ಟು ಸ್ಪೀಡ್ ತಿರುಗತೈತಿ. ಅಷ್ಟು ಸ್ಪೀಡ್ ಸುತ್ತೋದ್ರಿಂದ ಇಲ್ಲೊಂದು ತಳಗ ಮೀಟರ್ ಕುಂದಿರಿಸಿರ್ತಾರೆ. ಇದು ಎಷ್ಟು ಸ್ಪೀಡ್ ಸುತ್ತೈತೆ ಆಧಾರದ ಮೇಲೆ ಗಾಳಿ ಎಷ್ಟು ಸ್ಪೀಡ್ ಹೊಂಟೈತಿ ಪ್ರತಿ ಗಂಟೆಗೆ ಅಂತ ಅಳಿತಾರೆ. ಮಾರುತಗಳು ಪ್ರತಿ ಗಂಟೆಗೆ ಎಷ್ಟು ಸ್ಪೀಡ್ ಹೊಂಟೈತಿ, ಗಾಳಿ ಎಷ್ಟು ಸ್ಪೀಡ್ ಹೊಂಟೈತಿ ಅಂತೇಳಿ ಹೆಂಗೆ ಕಂಡು ಹಿಡಿತಾರ ಅಂದ್ರೆ ಗಾಳಿ ಎಷ್ಟು ಸ್ಪೀಡ್ ಸುತ್ತೈತಲ್ರಿ ಅಥವಾ ಗಾಳಿ ಎಷ್ಟು ಸ್ಪೀಡ್ ಬೀಸ್ತೈತಲ್ಲ, ಈ ಚಕ್ರ ಅಷ್ಟು ಸ್ಪೀಡ್ ಸುತ್ತೈತಿ, ತಿರುಗ್ತೈತಿ. ಹೆಚ್ಚು ವೇಗವಾಗಿ ತಿರುಗೋದ್ರಿಂದ ತಳಗೊಂದು ಮಷಿನ್ ಇರ್ತೈತ್ರಿ. ಅಲ್ಲಿ ಜಾಸ್ತಿ ನಮಗೇನು ಕಂಡು ಬರ್ತೈತೆ ಅಂದ್ರೆ ಮಾರುತಗಳ ವೇಗ ಅಲ್ಲಿ ಮೆನ್ಷನ್ ಆಕೈತಿ. ಹಾಗಾಗಿ ಇದನ್ನು ನಾವು ಅನಿಮೋಮೀಟರ್ ಅಂತ ಕರಿತೀವಿ. ಇದೇ ಚಿತ್ರವನ್ನು ಇದು ಸ್ಥಿರವಾಗಿ ಐತಿ, ಇದೇ ಪ್ರಾಕ್ಟಿಕಲ್ ಆಗಿ ತಿರುಗಲಾಗ್ತಕ್ಕಂಥ ಅಂತ ಕರಿತೀವಿ ಅನಿಮೋಮೀಟರನ್ನು ಎಲ್ಲಿ ಬಳಸ್ತಾರ ಅಂದಾಗ ವಾಯುವಿನ ವೇಗವನ್ನು ಅಳೆಯಲು ಬಳಸ್ತಕ್ಕಂಥದ್ದು ಅಂತ ಕರಿತೀವಿ. ಒಂದು ವಾಯುವಿನ ವೇಗ, ಒಂದು ವಾತಾವರಣದ ಒತ್ತಡ. ಇದು ಇಲ್ಲೊಂದು ಐತಿ, ಇದು ಎದಕ್ಕೆ ಯೂಸ್ ಮಾಡ್ತಾರ ಅನ್ನೋದು ಸ್ವಲ್ಪ ಗೊತ್ತಿರಬೇಕು. ಮಾರುತಗಳು ಬೀಸುವ ದಿಕ್ಕನ್ನು, ಮಾರುತಗಳು ಬೀಸ್ತಕ್ಕಂಥ ದಿಕ್ಕನ್ನು ಸೂಚಿಸ್ತಕ್ಕಂಥ ಮಾಪಕ ಇದು. ಅಂದ್ರೆ ಗಾಳಿ ಯಾವ ದಿಕ್ಕಿಗೆ ಬೀಸಾಕತ್ತೈತಿ, ಇದು ಎಷ್ಟು ಸ್ಪೀಡ್ ಬೀಸಾಕತ್ತೈತಿ ಅಂತ ಗೊತ್ತಾಯ್ತು. ಇದು ಪ್ರೆಷರ್ ಎಲ್ಲಿ ಹೆಚ್ಚು ಕಡಿಮೆ ಐತಿ ಅಂತ ಗೊತ್ತಾಯ್ತು. ಇದು ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ
ಭೂಮಿಯ ಮೇಲೆ ಮಾರುತಗಳು ಯಾವ ದಿಕ್ಕಿಗೆ ಹೊಂಟಾವು ಅಂತ ಅರ್ಥ. ಹಾಗಾಗಿ ಮಾರುತಗಳು ಬೀಸುವ ದಿಕ್ಕನ್ನು ಸೂಚಿಸ್ತಕ್ಕಂಥ ಮಾರುತಗಳು ಬೀಸುವ ದಿಕ್ಕನ್ನು ಸೂಚಿಸ್ತಕ್ಕಂಥ ಒಂದು ಮಾಪಕ. ಹಾಗಾಗಿ ಇದರ ಹೆಸರು ಏನು ಅಂತಂದಾಗ ಇದಕ್ಕೆ ಪವನ ದಿಕ್ಸೂಚಿ ಅಂತ ಕರೀತಾರೆ. ಪವನ ಅಂದ್ರೆ ಗಾಳಿ ರೀ. ಪವನ ದಿಕ್ಸೂಚಿ ಅಂದ್ರೆ ದಿಕ್ಕನ್ನು ಸೂಚಿಸ್ತಕ್ಕಂಥದ್ದೇ ಪವನ ದಿಕ್ಸೂಚಿ. ಇದಕ್ಕೆ ಇಂಗ್ಲೀಷ್ ಒಳಗೆ ವಿಂಡ್ ವ್ಯಾನ್ ಅಂತ ಕರೀತಾರೆ. ವಿಂಡ್ ವ್ಯಾನ್ ಅಥವಾ ಪವನ ದಿಕ್ಸೂಚಿ ಅಂತ ಕರೀತಾರೆ. ಇದು ಗಾಳಿ ಆ ಕಡೆ ಬೀಸ್ತದಲ್ರಿ, ಈ ಎರೋ ಮಾರ್ಕ್ ಆ ಕಡೆ ನೆತ್ತಿ ಬಿಡ್ತೈತಿ. ಈ ಒಂದು ಪವನ ದಿಕ್ಸೂಚಿ ಗಾಳಿ ಕಡೆ ಬೀಸುತ್ತಾರೆ, ಹಿಂಗೆ ಹೊಳೆ ಬಿಡ್ತೈತಿ ಅಂದ್ರೆ ಗಾಳಿ ಕಡೆ ಹೋಗ್ತೈತಿ. ಎರೋ ಮಾರ್ಕ್ ಈ ಕಡೆ ಬರ್ತಂದ್ರೆ ಗಾಳಿ ಹಿಂಗೆ ಹೊಂಟೈತಿ ಅಂತಾರೆ. ಗಾಳಿ ಹಿಂಗೆ ಹೊಂಟಿತ್ತಂದ್ರೆ ಇದು ಹಿಂಗೆ ನೆತ್ತಿ ಬಿಡ್ತೈತಿ. ಅವಾಗ ಮಾರುತಗಳು ಈ ಕಡೆ ಬೀಸಾಕತ್ತಾವು ಅಂಥೇಳಿ. ಹಾಗಾಗಿ ಕೆಳಗೆ ಸ್ಥಿರವಾಗಿರ್ತಕ್ಕಂಥದ್ದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಹಿಂಗೆ ಬರೆದಿರ್ತಾರೆ. ಅದು ಎಕಡೆ ಹೊಳಿ ಇರ್ತದಲ್ರಿ, ಈ ಕಡೆ ಹೊಳಿತಿರತ್ತಂದ್ರೆ ಇದಕ್ಕೆ ನಾವು ಸೌತ್ ಅಂತ ಕರಿತೀವಿ. ಆ ಕಡೆ ಹೊಳತ್ತಂದ್ರೆ ಅದಕ್ಕೆ ನಾರ್ತ್ ಅಂತ ಕರಿತೀವಿ. ಅದು ಈ ಕಡೆ ಎರೋ ಮಾರ್ಕ್ ಬಂದಿತ್ತಂದ್ರೆ ಈಸ್ಟ್ ಅಂತ ಕರಿತೀವಿ, ಈ ಕಡೆ ಎರೋ ಮಾರ್ಕ್ ಬಂದರೆ ವೆಸ್ಟ್ ಅಂತ ಕರಿತೀವಿ. ಅದು ಎರೋ ಮಾರ್ಕ್ ಯಾವ ದಿಕ್ಕಿನ ಕಡೆ ಇರುತ್ತಲ್ರಿ, ಅದಕ್ಕೆ ನಾವು ಆ ದಿಕ್ಕಿಗೆ ಮಾರುತಗಳು ಬೀಸಾಕತ್ತಾವ ಅಂತ ಕರಿತೀವಿ. ಈ ಒಂದು ಇದಕ್ಕೆ ಇನ್ನೊಂದು ಅರ್ಥ ಹವಾ ಕೋಳಿ ಅಂತ ಕೂಡ ಕರೀತಾರೆ. ಹವಾ ಕೋಳಿ ಹುಂಜ ಹವಾ ಕೋಳಿ ಅಂದ್ರೆ ಇದ್ರ ಮ್ಯಾಲ ಒಂದು ಕೋಳಿ ಚಿತ್ರ ಇರ್ತದ್ರಿ. ಇಲ್ಲೊಂದು ಕೋಳಿ ಹುಂಜಿನ ಚಿತ್ರ ಇಟ್ಟಿರ್ತಾರ. ಅದು ಹುಂಜ ಗಾಳಿ ಆ ಕಡೆ ಬೀಸ್ತಲ್ಲ ಆ ಕಡೆ ಮೂತಿ ಮಾಡ್ತದ. ರಿಯಲ್ ಹುಂಜ ಅಲ್ರಿ, ಹುಂಜಿನ ಒಂದು ಸ್ಟ್ಯಾಚು ಹಚ್ಚಿರ್ತಾರೆ. ಅದಕ್ಕೆ ಹವಾ ಕೋಳಿ ಅಂತ ಕೂಡ ಕರೀತಾರೆ. ಪವನ ದಿಕ್ಸೂಚಿ ಮಾರುತಗಳು ಬೀಸ್ತಕ್ಕಂಥ ದಿಕ್ಕು ಕಂಡುಹಿಡಿದು. ಇದನ್ನು ಅನಿಮೋಮೀಟರ್ ಅಂತ ಕರಿತೀವಿ. ಇದು ಮಾರುತಗಳ ವೇಗವನ್ನು ಸೂಚಿಸ್ತಕ್ಕಂಥ ಮಾಪಕ. ಬ್ಯಾರೋಮೀಟರ್ ಅಂದ್ರೆ ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥ ಮಾಪಕಕ್ಕೆ ಬ್ಯಾರೋಮೀಟರ್ ಅಂತ ಕರಿತೀವಿ. ಇವು ಮೂರೂ ಬಹಳಷ್ಟು ಸಲ ನಮಗೇನಪ್ಪ ಅಂದ್ರೆ ಪರೀಕ್ಷೆದೊಳಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಷ್ಟು ನಮಗೆ ಗೊತ್ತಿರಬೇಕು. ಇವು ಮೂರೂ ಮಾಪನಕ್ಕಿಂತ ಮುಂಚೆ ಪ್ರಚಲನ ಪ್ರವಾಹ ಗೊತ್ತಿರಲಿ, ಇದನ್ನು ನಾವು ಮಾರುತಗಳು ಬೀಸ್ತಕ್ಕಂಥ ದಿಕ್ಕು ಅಂತ ಗೊತ್ತಿರಲಿ, ಹೈ ಪ್ರೆಷರಿಂದ ಲೋ ಪ್ರೆಷರ್ಕ್ಕೆ ಗಾಳಿ ಬೀಸೋದಕ್ಕೆ ನಾವು ಮಾರುತಗಳು ಅಂತ ಕರಿತೀವಿ. ಇಷ್ಟು ನಮಗೆ ಮಾರುತಗಳ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳು ಗೊತ್ತಿರಬೇಕು. ಮಾರುತಗಳಿಗೆ ಸಂಬಂಧಪಟ್ಟಂಥ ಒಂದು 3 ರೂಲ್ಸ್ಗಳದಾವು. ಮಾರುತಗಳು ಹೆಂಗೆ ಬೀಸ್ತಾವು ಅಲ್ಲಕ್ಕ ಪ್ರಮುಖವಾಗಿರ್ತಕ್ಕಂಥ ಒಂದು 3 ನಿಯಮಗಳು ಅಂತ ಬರ್ತಾವೆ. ಮಾರುತದ ನಿಯಮಗಳು ಅಂತ ಕರಿತೀವಿ. ನಿಯಮಗಳು ಬಹಳಷ್ಟು ಸಲ ಪರೀಕ್ಷೆದೊಳಗೆ ಈ ರೂಲ್ಸ್ಗಳ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಮಾರುತದ ನಿಯಮಗಳು ಅಂತಂದಾಗ ಪ್ರಮುಖವಾಗಿ 3 ಮಾರುತಗಳು ಅಂತ ಬರ್ತಾವೆ. ಒಂದನೇದ್ದು ಪೆರಲ್ಸನ ನಿಯಮ. ಪೆರಲ್ಸನ ನಿಯಮ ಅಂತ ಕರಿತೀವಿ. ಎರಡನೇದ್ದು ಏನು ಕೊರಿಯಾಲಿಸನ ನಿಯಮ. ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ. ಕೊರಿಯಾಲಿಸನ ನಿಯಮ ಅಂತ ಕರಿತೀವಿ. ಮೂರನೇದ್ದು ಯಾವುದು ಬುಲೆಟ್ಟನ ನಿಯಮ. ಬುಲೆಟ್ಟನ ನಿಯಮ ಅಂತ ಕರಿತೀವಿ. ಅಲ್ರಿ ನಿಯಮ ಗೊತ್ತಾಯ್ತು. ಇದೇನಿದು ಪೆರಲ್ಸ, ಕೊರಿಯಾಲಿಸ, ಬುಲೆಟ್ ಅಂದ್ರೆ ಇವು ವ್ಯಕ್ತಿ ಹೆಸರುಗಳ್ರಿ. ಇವೆಲ್ಲ ಆ ವ್ಯಕ್ತಿಗಳು ಮಾರುತಗಳು ಯಾವ ದಿಕ್ಕಿಗೆ ಬೀಸ್ತಾವೆ ಹೆಂಗೆ ಬೀಸ್ತಾವೆ ಅಂತ ಹೇಳಕ್ಕೆ ತಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ ಹೇಳ್ಯಾರ. ಅವ್ರ ಹೆಸರಿಂದ ಅವುಗಳನ್ನ ಕರೀತಾರೆ. ಇಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ 2 ರೂಲ್ಸ್ಗಳು ಗೊತ್ತಿರಬೇಕು. ಒಂದು ಪೆರಲ್ಸ್ ಮತ್ತು ಇನ್ನೊಂದು ಕೊರಿಯಾಲಿಸನ ನಿಯಮ ಅಂತ ಕರಿತೀವಿ. ಈ ಕೊರಿಯಾಲಿಸನ ಫೋರ್ಸ್ ಮತ್ತು ಈ ಪೆರಲ್ಸನ ರೂಲ್ಸ್ ಏನಪ್ಪ ಅಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಕರಿತೀವಿ ಮಾರುತಗಳು ಅಂತ ಬಂದಾಗ. ಪೆರಲ್ಸನ ನಿಯಮ ಎದಕ್ಕೆ ಸಂಬಂಧಪಟ್ಟೈತಿ ಅಥವಾ ಕೊರಿಯಾಲಿಸನ ನಿಯಮ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮಾರುತಗಳು ಬೀಸ್ತಕ್ಕಂಥ ದಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕರಿತೀವಿ. ಮಾರುತಗಳು ಬೀಸುವ ದಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸ್ಗಳು ಕೊರಿಯಾಲಿಸ್ ಮತ್ತು ಪೆರಲ್ಸನ ನಿಯಮ ಅಂತ ಕರಿತೀವಿ. ಈಗ ಒಂದೇ ರೂಲ್ಸನ್ನು ನೋಡೋಣ. ಪೆರಲ್ಸನ ನಿಯಮ ಅಂತ ಕರಿತೀವಿ. ಪೆರಲ್ಸ್ ಏನು ಹೇಳ್ತಾನ ಅಂದ್ರೆ ಅಥವಾ ಪೆರಲ್ಸನ ಈ ರೂಲ್ಸ್ ಏನು ಹೇಳ್ತೈತಿ ಅಂದ್ರೆ ಮಾರುತಗಳು ಬೀಸುವಂಥ ಸಂದರ್ಭದಲ್ಲಿ ನೋಡ್ರಿ, ಇದು ತಗೋ ಈ ಡಯಾಗ್ರಾಮ್. ಮಾರುತಗಳು ಬೀಸುವಂಥ ಸಂದರ್ಭದಲ್ಲಿ ಮಾರುತಗಳು ಇದನ್ನು ನಾವು ಇಕ್ವೇಟಾರ್ ಲೈನ್ ಅಂತ ಕರಿತೀವಿ. 0 ಡಿಗ್ರಿ ಅಕ್ಷಾಂಶ. 0 ಡಿಗ್ರಿ ಅಕ್ಷಾಂಶದಿಂದ ಇದನ್ನು ನಾವು ಉತ್ತರ ಗೋಳ, ಇದನ್ನು ದಕ್ಷಿಣ ಗೋಳ ಅಂತ ಕರಿತೀವಿ. ಮಾರುತಗಳು ಉತ್ತರಾರ್ಧ ಗೋಳದಲ್ಲಿ ಹೋಗುವಾಗ
ಎಕಡೆ ಹೊಳತಾವು ಮತ್ತು ದಕ್ಷಿಣ ಗೋಳದಲ್ಲಿ ಬೀಸುವಾಗ ಎಕಡೆ ಹೊಳತಾವು ಅಂತ ಪೆರಲ್ಸ್ ಹೇಳ್ತಾನೆ. ಮಾರುತಗಳು ಉತ್ತರ ಗೋಳದಲ್ಲಿ ಬೀಸುವಾಗ ಯಾವ ದಿಕ್ಕಿಗೆ ಹೊಳ್ಳುತ್ತವೆ ಎಂದಾಗ ಪೂರ್ವ ದಿಕ್ಕಿಗೆ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ. ಇದು ಪೂರ್ವ. ದಕ್ಷಿಣ ಗೋಳದ ಮಾರುತಗಳು ಬೀಸುವಾಗ ದಕ್ಷಿಣ ಗೋಳದ ಮಾರುತಗಳನ್ನು ಎಕಡೆ ಬರ್ತಾವ ಅಂದ್ರೆ ಇವನು ಪೂರ್ವ ದಿಕ್ಕಿಗೆ ಬರ್ತಾವ. ನೋಡ್ರಿ, ಇವನು ಪೂರ್ವ ದಿಕ್ಕಿಗೆ ಬರ್ತಾವ, ಇವನು ಪೂರ್ವ ದಿಕ್ಕಿಗೆ ಬರ್ತಾವ. ಮಾರುತಗಳು ಬೀಸುವಾಗ ತಮ್ಮ ದಿಕ್ಕನ್ನು ಯಾವ ದಿಕ್ಕಿಗೆ ಬದಲಾಯಿಸಿಕೊಳ್ಳುತ್ತವೆ ಅಂದ್ರೆ ಪೂರ್ವ ದಿಕ್ಕಿಗೆ ಬದಲಾಯಿಸಿಕೊಳ್ಳುತ್ತವೆ. ಪೂರ್ವ ದಿಕ್ಕಿಗೆ ಬದಲಾಯಿಸಿಕೊಳ್ಳುತ್ತವೆ ಅಂತ ಕರಿತೀವಿ. ಎಸ್, ಇಲ್ಲಿ ಪೂರ್ವ ದಿಕ್ಕಿಗೆ ಬದಲಾಯಿಸಿಕೊಳ್ಳುತ್ತವೆ ಅಂತ ಹೇಳದ ಕೊರಿಯಾ ಏನಪ್ಪ ಅಂದ್ರೆ ಪೆರಲ್ಸನ ನಿಯಮ ಅಥವಾ ಪೆರಲ್ಸ್ ಎಂಬ ವ್ಯಕ್ತಿ ಈ ರೀತಿಯಾಗಿ ಮಾರುತಗಳು ಹಿಂಗೆ ಬೀಸ್ತಾವು ಅಂತ ಹೇಳ್ತಾನೆ. ಇಷ್ಟು ಹೇಳಿದ್ರಿ ಇವ. ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ ಹೋಗ್ತಾವೆ, ದಕ್ಷಿಣಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ ಹೋಗ್ತಾವೆ ಅಂತ ಹೇಳ್ದ, ಮುಗೀತು. ಇನ್ನು ನೆಕ್ಸ್ಟ್ ಕೊರಿಯಾಲಿಸನ ನಿಯಮ ಅಂತ ಬರ್ತೈತಿ. ಈ ಕೊರಿಯಾಲಿಸನ ನಿಯಮ ಏನು ಹೇಳ್ತೈತಿ ಅಂದ್ರೆ ಸ್ವಲ್ಪ ಈ ಕೊರಿಯಾಲಿಸ ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾನೆ. ಏನು? ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ ಹೋಗ್ತಾವು, ದಕ್ಷಿಣಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ ಹೋಗ್ತಾವು. ಬಟ್ ಅದಕ್ಕೊಂದು ರೀಸನ್ ಐತಿ, ಅದಕ್ಕೊಂದು ಕಾರಣ ಐತಿ ಅಂತ ಹೇಳ್ತಾನೆ. ಹಾಗಾಗಿ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ, ದಕ್ಷಿಣಾರ್ಧಗೋಳದಲ್ಲಿ ಪೂರ್ವ ದಿಕ್ಕಿಗೆ ಚಲಿಸಲು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದಾಗ ಭೂಮಿಯ ದೈನಂದಿನ ಚಲನೆ ಅಂತ ಕರಿತೀವಿ. ಎಸ್, ಭೂಮಿಯ ದೈನಂದಿನ ಚಲನೆ, ಇದಕ್ಕೆ ಭ್ರಮಣೆ ಅಂತ ಕರೀತಾರೆ. ಭೂಮಿ ರೊಟೇಟ್ ಆಗ್ತದೆ, ಭೂಮಿ ತಿರುಗ್ತೈತಿ. ಆ ಭೂಮಿಯ ದೈನಂದಿನ ಚಲನೆಯಿಂದಾಗಿ ಮಾರುತಗಳು ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ ಅಂತ ಹೇಳ್ತಾನೆ. ಹಾಗಾದ್ರೆ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ ಅಂದರೆ ಯಾಕಂದ್ರೆ ಒತ್ತಡದಲ್ಲಿ ವ್ಯತ್ಯಾಸ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಭೂಮಿಯ ದೈನಂದಿನ ಚಲನೆ ಅಂತ ಬಂದಾಗ ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲಿಸ್ತೈತಿ ಅನ್ನೋದು ಗೊತ್ತಿರ್ಬೇಕ್ರಿ. ಭೂಮಿ ಭ್ರಮಣೆ ಎಲ್ಲಿಂದ ಮಾಡ್ತೈತಿ ಅಂದ್ರೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಮಾಡ್ತೈತಿ. ಭೂಮಿ ಪಶ್ಚಿಮದಿಂದ ಪೂರ್ವ ದಿಕ್ಕು, ಪಶ್ಚಿಮದಿಂದ ಇದು ಪೂರ್ವ, ಇದು ಪಶ್ಚಿಮ, ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ. ಇಲ್ಲಿ ಸೂರ್ಯ ಅದಾನ ಅಂತ ತಿಳ್ಕೊ. ಇದು ಪೂರ್ವ, ಇದು ಪಶ್ಚಿಮ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಮಾಡುವಾಗ ಭೂಮಿಯ ಪೂರ್ವಕ್ಕೆ ಮೊದಲು ಬೆಳಕಾಗ್ತೈತಿ. ಭೂಮಿಯ ಪೂರ್ವಕ್ಕೆ ಮೊದಲು ಬೆಳಕಾಗೋದ್ರಿಂದ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಕೈತಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಮೊದಲು ಪೂರ್ವ ಭಾಗಕ್ಕೆ ಬೀಳ್ತಾವೆ. ಅದಕ್ಕೆ ನಮ್ಮ ಭಾರತ ದೇಶದ ಪೂರ್ವಕ್ಕೆ ಇರ್ತಕ್ಕಂಥ ರಾಜ್ಯ ಅರುಣಾಚಲ ಪ್ರದೇಶಕ್ಕೆ ಮೊದಲು ಬೆಳಕಾಗ್ತೈತಿ. ಹಂಗೆ ಭೂಮಿಯ ಮೇಲೆ ಪೂರ್ವ ಭಾಗದ ರಾಷ್ಟ್ರಗಳು ಬೇಗನೆ ಭೂಭಾಗ ಅಥವಾ ಜಲಭಾಗ ಬೇಗನೆ ಸೂರ್ಯನ ಕಿರಣಗಳನ್ನು ಪಡೆದುಕೊಂಡು ಟೆಂಪ್ರೇಚರ್ ಹೆಚ್ಚಾಕೈತಿ. ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ ಪ್ರೆಷರ್ ಕಡಿಮೆ ಆಗ್ತೈತಿ. ಪ್ರೆಷರ್ ಕಡಿಮೆ ಆಗೋದ್ರಿಂದ ಮಾರುತಗಳು ಪೂರ್ವ ದಿಕ್ಕಿಗೆ ಚಲಿಸ್ತಾವು ಅಂತ ಹೇಳ್ತಾನ ಕೊರಿಯಾಲಿಸ್ ಅಂತ ಕರಿತೀವಿ. ಎಸ್, ಕೊರಿಯಾಲಿಸನ ಫೋರ್ಸ್ ಏನು ಹೇಳ್ತೈತಿ ಅಂದ್ರೆ ಇದು ಭೂಮಿ. ಭೂಮಿಯ ಇದನ್ನು ನಾವು 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ ಅಂದ್ರೆ ಪೂರ್ವ ಗೋಳ ಅಂತ ಕರಿತೀವಿ, ಇದನ್ನು ಪಶ್ಚಿಮ ಗೋಳ ಅಂತ ಕರಿತೀವಿ. ಇಲ್ಲಿ ಸೂರ್ಯ ಅದನ ಅಂತ ತಿಳ್ಕೊ. ಸೂರ್ಯನ ಕಿರಣಗಳು ಮೊದಲ ನಮ್ಮ ಪೂರ್ವ ಗೋಳಕ್ಕೆ ಬೀಳ್ತಾವೆ. ಯಾಕಂದ್ರೆ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಹಾಗಾದ್ರೆ ಭೂಮಿಯ ಪೂರ್ವ ಭಾಗ ಬೇಗನೆ ಉಷ್ಣವನ್ನು ಪಡೆದುಕೊಂಡಾಗ ಇದು ಸಿಕ್ಕಾಪಟ್ಟೆ ಬಿಸಿ ಆಗ್ತೈತಿ. ಸಿಕ್ಕಾಪಟ್ಟೆ ಬಿಸಿ ಆಗೋದ್ರಿಂದ ಟೆಂಪ್ರೇಚರ್ ಏನು ಹೆಚ್ಚು. ಟೆಂಪ್ರೇಚರ್ ಹೆಚ್ಚಿರೋದ್ರಿಂದ ಪ್ರೆಷರ್ ಏನು, ಪ್ರೆಷರ್ ಕಡಿಮೆ ಅಂತ ಕರಿತೀವಿ. ಹಾಗಾಗಿ ಈ ಪೂರ್ವ ಗೋಳಕ್ಕಿಂತ ಪಶ್ಚಿಮ ಗೋಳದಲ್ಲಿ ಇನ್ನೂ ಏನಪ್ಪ ಅಂದ್ರೆ ಉಷ್ಣಾಂಶ ಇರೋದಿಲ್ಲರಿ, ತಂಪು ಜಾಸ್ತಿ ಇರ್ತೈತಿ. ತಂಪು ಜಾಸ್ತಿ ಇರೋದ್ರಿಂದ ಟೆಂಪ್ರೇಚರ್ ಏನು ಅಂತಂದಾಗ ಕಡಿಮೆ. ಟೆಂಪ್ರೇಚರ್ ಕಡಿಮೆ ಅಂದಾಗ ಪ್ರೆಷರ್ ಹೆಚ್ಚು. ಇಲ್ಲಿ ಹೈ ಪ್ರೆಷರ್, ಇಲ್ಲಿ ಲೋ ಪ್ರೆಷರ್. ನೋಡಿದ್ರಿ, ಲೋ ಪ್ರೆಷರ್. ಹಾಗಾದ್ರೆ ಭೂಮಿಯ ಪೂರ್ವ ಮತ್ತು ಪಶ್ಚಿಮ ಗೋಳವನ್ನು ಪರಿಗಣಿಸಿದಾಗ ಪೂರ್ವ ಗೋಳದಲ್ಲಿ ಹೈ ಪ್ರೆಷರ್, ಪಶ್ಚಿಮ ಗೋಳದಲ್ಲಿ ಲೋ ಪ್ರೆಷರ್. ಒಂದು ಮಾರುತ ಹಿಂಗೆ ಬೀಸ್ಗೋತ ಬರ್ತಿತ್ತಂದ್ರೆ ಏನು ಈ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂದ್ರೆ ಇಲ್ಲಿ ಹೈ ಪ್ರೆಷರ್ ಐತಿ, ಈ ಕಡೆ ಹೋಗೋಕೆ ಸಾಧ್ಯ ಇಲ್ಲ, ಈ ಕಡೆ ಲೋ ಪ್ರೆಷರ್ ಐತಿ. ಹಾಗಾಗಿ ಪೂರ್ವ ದಿಕ್ಕಿಗೆ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ. ಇಲ್ಲಿ ಅಷ್ಟೇ ರೀ, ತಳಗೆ ಬಂದಿರತಕ್ಕಂಥ ಗಾಳಿ ಈ ಕಡೆ ಲೋ ಪ್ರೆಷರ್ ಇರೋದ್ರಿಂದ ಅದನ್ನು ಪೂರ್ವ ದಿಕ್ಕಿಗೆ ಹೊಳತೈತಿ ಅಂತ ಕೊರಿಯಾಲಿಸ ತನ್ನ ರೂಲ್ಸಲ್ಲಿ ಹೇಳ್ತಾನೆ. ತಿಳ್ಕೊರಿ, ಭೂಮಿಯ ಭ್ರಮಣೆಯಿಂದಾಗಿ ಪೂರ್ವ ಭಾಗದ ಭೂಪ್ರದೇಶ ಬೇಗನೆ ಉಷ್ಣ ಪಡೆದುಕೊಂಡು ಪ್ರೆಷರ್ ಕಡಿಮೆ ಆಗುವುದರಿಂದ ಪಶ್ಚಿಮಕ್ಕೆ ಹೋಗುವ ಬದಲಿ ಮಾರುತಗಳು ಪೂರ್ವದ ಲೋ ಪ್ರೆಷರ್ಗೆ ಹೋಗ್ತಾವು ಅಂತ ಕೊರಿಯಾಲಿಸ್ ಹೇಳ್ತಾನೆ. ಅದೇ ಕೊರಿಯಾಲಿಸ್ ಮಾರುತಗಳು ಹಿಂಗೆ ಚಲಿಸ್ತಾವಲ್ರಿ ಭೂಮಿಯ ಭ್ರಮಣೆಯಿಂದಾಗಿ ಅಂತಲ್ಲಾಕ ತನ್ನದೇ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾನೆ. ಏನು?
ಉತ್ತರಾರ್ಧಗೋಳದಲ್ಲಿ ಮಾರುತಗಳು ಚಲಿಸುವಾಗ ಹೆಂಗೆ ಚಲಿಸ್ತವೆ ಅಂದ್ರೆ ತಮ್ಮ ಬಲಭಾಗಕ್ಕೆ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ. ನೋಡ್ರಿ, ರೈಟ್ ಸೈಡ್ ಉತ್ತರಾರ್ಧಗೋಳದಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ದಲ್ಲಿ ಮಾರುತಗಳು ಏನಪ್ಪ ಅಂದ್ರೆ ತನ್ನ ಬಲಭಾಗಕ್ಕೆ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ. ನೋಡ್ಲಿ, ಉತ್ತರಕ್ಕೆ ಹೊಂಟಿನಿ ಅಂದ್ರೆ ನನ್ನ ಬಲಕ್ಕೆ ಯಾವಾಗಲೂ ಏನಿರ್ತೈತಿ ಅಂದ್ರೆ ಪೂರ್ವ ಇರ್ತೈತಿ. ಇದು ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ಒಂದು ಮಾರುತ ಹೊಂಟೈತಿ ಅಂದ್ರೆ ಬಲಭಾಗಕ್ಕೆ ಪೂರ್ವ ಐತಿ, ಹಾಗಾಗಿ ಪೂರ್ವ ದಿಕ್ಕಿಗೆ ಹೊಳತಂದ್ರೆ ಬಲಕ್ಕೆ ಹೊಳ್ಳುತ್ತದೆ ಅಂತ ಕರಿತೀವಿ. ಇನ್ನು ಪಶ್ಚಿಮಕ್ಕೆ ಬರಬೇಕಾದ್ರೆ, ಪಶ್ಚಿಮಕ್ಕೆ ಹೋಗಬೇಕಾದ್ರೆ ನಮ್ಮ ಎಡಕ್ಕೆ ಏನಾಕೈತಿ ಅಂದ್ರೆ ಪೂರ್ವ ಆಕೈತಿ. ಹಾಗಾಗಿ ಪಶ್ಚಿಮಕ್ಕೆ ಹೋಗುವಾಗ ಮಾರುತಗಳು ಎಕಡೆ ದಿಕ್ಕು ಬದಲಿಸ್ತಾವ್ರಿ? ಎಡಭಾಗ, ಲೆಫ್ಟ್ ಅಂತ ಕರಿತೀವಿ. ನೋಡ್ರಿ, ಉತ್ತರಾರ್ಧಗೋಳದಲ್ಲಿ ಬಲಭಾಗಕ್ಕೆ, ದಕ್ಷಿಣಾರ್ಧಗೋಳದಲ್ಲಿ ಎಡಭಾಗಕ್ಕೆ. ಈ ರೂಲ್ಸ್ ಗೊತ್ತಿರಬೇಕು. ಉತ್ತರ ಅಂದ್ರೆ ಬಲ, ದಕ್ಷಿಣ ಅಂದ್ರೆ ಎಡ. ಉತ್ತರದಲ್ಲಿ ಬಲ, ದಕ್ಷಿಣದಲ್ಲಿ ಎಡಭಾಗಕ್ಕೆ ತಮ್ಮ ದಿಕ್ಕನ್ನು ಬದಲಿಸುತ್ತವೆ. ಈ ಕೊರಿಯಾಲಿಸನ ನಿಯಮದಂತೆ ಮುಂದೆ ಮಾರುತಗಳು ಅಂತ ಓದುವಾಗ ಅಲ್ಲಿ ನಮಗೆ ನಿರಂತರ ಮಾರುತಗಳು ಯಾಕೆ ಹಂಗೆ ಬೀಸ್ತಾವು ಅಂತ ಅಲ್ಲಿ ಬರ್ತೈತಿ. ಈ ರೂಲ್ಸ್ ಗೊತ್ತಿರಲಿ. ಉತ್ತರದಲ್ಲಿ ಬಂದಾಗ ಬಲಭಾಗ, ದಕ್ಷಿಣದಲ್ಲಿ ಬಂದಾಗ ಎಡಭಾಗ ಅಂತ ಕರಿತೀವಿ ಮಾರುತಗಳು ಬೀಸ್ತಕ್ಕಂಥ ದಿಕ್ಕು. ಇನ್ನು ಇದೇ ಮಾರುತಗಳು ಬೀಸ್ತಕ್ಕಂಥ ದಿಕ್ಕಿಗೆ ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನು ಅಂದ್ರೆ ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರಿತೀವಿ. ಎಸ್, ನೋಡ್ರಿ, ಉತ್ತರಾರ್ಧಗೋಳದಲ್ಲಿ ಮಾರುತಗಳು ಹಿಂಗೆ ಬೀಸ್ಯಾವಂದ್ರೆ ಇದು ಯಾವ ದಿಕ್ಕು? ಗಡಿಯಾರ ಹಿಂಗೆ ತಿರುಗುತ್ತೈತಿ. ಹಾಗಾಗಿ ಉತ್ತರಾರ್ಧಗೋಳದಲ್ಲಿ ಮಾರುತಗಳು ಹೆಂಗೆ ತಿರುಗುತ್ತಾವಂದ್ರೆ ಗಡಿಯಾರದ ದಿಕ್ಕು ಅಂತ ಕರಿತೀವಿ. ಗಡಿಯಾರದ ದಿಕ್ಕು ಅಂದ್ರೆ ಒಂದೇ, ತಮ್ಮ ಬಲಭಾಗಕ್ಕೆ ಬೀಸ್ತಾವ ಅಂದ್ರೆ ಒಂದೇ. ಇನ್ನು ದಕ್ಷಿಣಾರ್ಧಗೋಳದಲ್ಲಿ ಮಾರುತಗಳು ಹಿಂಗೆ ಬೀಸ್ತಾವ್ರಿ. ಹಿಂಗೆ ಅಂದ್ರೆ ಅದನ್ನು ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರಿತೀವಿ. ಇದಕ್ಕೆ ಎಡಭಾಗ ಅಂತ ಕರಿಬಹುದು. ಇದು ಎಲ್ಲಿ? ಸದರ್ನ್ ಹೆಮಿಸ್ಫಿಯರ್. ಇದು ಎಲ್ಲಿ? ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಉತ್ತರಾರ್ಧಗೋಳದಲ್ಲಿ ಮಾರುತಗಳು ಗಡಿಯಾರದ ದಿಕ್ಕಿನಲ್ಲಿ ಬೀಸಿದರೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು, ಅಪ್ರದಕ್ಷಿಣೆ ದಿಕ್ಕು, ಆಂಟಿ ಕ್ಲಾಕ್ ವೈಸ್, ಆಂಟಿ ಅಲ್ಲ ಆಂಟಿ, ಈ ಒಂದು ಏನಪ್ಪ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತವೆ. ಅಪ್ರದಕ್ಷಿಣೆ ಅಂತ ಕರಿತೀವಿ, ಪ್ರದಕ್ಷಿಣೆ ಅಂತ ಕರಿತೀವಿ, ಅಥವಾ ಗಡಿಯಾರದ ದಿಕ್ಕು ಅಂತ ಕರಿತೀವಿ, ಅಥವಾ ತಮ್ಮ ಬಲಭಾಗಕ್ಕೆ ಅಂತ ಕರಿತೀವಿ. ಇವು ಕೊರಿಯಾಲಿಸನ ಫೋರ್ಸ್, ಇದು ಪೆರಲ್ಸನ ಫೋರ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಎರಡೂ ನಿಯಮಗಳು ನಿಮಗೆ ಗೊತ್ತಿರಬೇಕು. ಭೂಮಿಯ ದೈನಂದಿನ ಚಲನೆಯಿಂದಾಗಿ ಮಾರುತಗಳು ತಮ್ಮ ಭಾಗನ ಉತ್ತರಾರ್ಧಗೋಳದಲ್ಲಿ ಬಲಭಾಗಕ್ಕೆ, ದಕ್ಷಿಣಾರ್ಧಗೋಳದಲ್ಲಿ ಎಕಡೆ ಎಡಭಾಗಕ್ಕೆ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುತ್ತವೆ ಅನ್ನೋದು ಇದು ಮಾರುತದ ನಿಯಮಗಳು ಅಂತ ಬಂದಾಗ ಈ ಒಂದು 3 ರೂಲ್ಸ್ಗಳು ನಮಗೆ ಗೊತ್ತಿರಬೇಕು. ಇದು ಮಾರುತದ ಪ್ರಮುಖವಾಗಿರ್ತಕ್ಕಂಥ ನಿಯಮಗಳು ಅಂತ ಕರಿತೀವಿ. ಎಸ್, ಇನ್ನು ಭೂಮಿಯ ಮೇಲೆ ಬೀಸ್ತಕ್ಕಂಥ ಮಾರುತಗಳನ್ನು ಪ್ರಮುಖವಾಗಿ 4 ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ. ನಾವು ಎಲ್ಲ ಪ್ರಕಾರದ ಮಾರುತಗಳು ಒಂದೇ ಪ್ರಮಾಣದಲ್ಲಿ ಬೀಸಲ್ರಿ, ಒಂದೇ ದಿಕ್ಕಿಗೆ ಬೀಸಲ್ಲ, ಬೇರೆ 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 ಅವಧಿ ಒಳಗೆ ಬೀಸ್ತಾವೆ. ಬೇರೆ ಬೇರೆ ಅವಧಿಯ ಬೀಸುವುದರಿಂದ ಆ ಮಾರುತಗಳನ್ನು ಏನಂತ ಕರಿತೀವಿ ಅಂದ್ರೆ ಮಾರುತದ ಪ್ರಕಾರಗಳು ಅಂತ ಕರಿತೀವಿ. ಮಾರುತದ ಪ್ರಕಾರಗಳು. ಹಾಗಾದ್ರೆ ಎಷ್ಟು ಟೈಪ್ಸ್ ಮಾರುತಗಳದಾವು ಅಂತಂದಾಗ ಪ್ರಮುಖವಾಗಿ 4 ಪ್ರಕಾರದ ಮಾರುತಗಳು ಕಂಡುಬರ್ತಾವೆ. ಹಾಗಾಗಿ ಒಂದನೇದ್ದು ಯಾವುದು ಅಂತಂದಾಗ ನಿರಂತರ ಮಾರುತಗಳು ಅಂತ ಕರಿತೀವಿ. ನಿರಂತರ ಮಾರುತಗಳಿಗೆ ಪ್ಲಾನೆಟರಿ ವಿಂಡ್ಸ್ ಅಂತ ಕರೀತಾರೆ. ಯಾವ ವಿಂಡ್ಸ್? ಪ್ಲಾನೆಟರಿ ವಿಂಡ್ಸ್ ಅಥವಾ ನಿರಂತರ ಮಾರುತಗಳು. ಇನ್ನು ಎರಡನೇದ್ದು ಯಾವ ಅಂತಂದಾಗ ನಿಯತಕಾಲಿಕ ಮಾರುತಗಳು ಅಂತ ಕರಿತೀವಿ. ನಿಯತಕಾಲಿಕ ಮಾರುತ ಇವಕ್ಕೆ ಸೀಸನಲ್ಸ್ ವಿಂಡ್ಸ್ ಅಂತ ಕರೀತಾರೆ. ಋತುಕಾಲಿಕ ಮಾರುತಗಳು ಅಂತ ಕರೀತಾರೆ. ಇನ್ನು ಮೂರನೇದಕ್ಕೆ ಸ್ಥಳೀಯ ಮಾರುತಗಳು. ಸ್ಥಳೀಯ ಮಾರುತ ಇವೆಲ್ಲ ಪಟ್ಟಿ ಮಾಡ್ಕೋಬೇಕ್ರಿ ನೀವು. ಸ್ಥಳೀಯ ಮಾರುತ ಅಂದ್ರೆ ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ನಾಲ್ಕನೇದ್ದು ಅನಿಶ್ಚಿತ ಮಾರುತಗಳು ಅಂತ ಕರಿತೀವಿ. ಅನಿಶ್ಚಿತ ಮಾರುತಗಳು ಅಂತ ಕರಿತೀವಿ. ಹಿಂಗೆ 4 ಟೈಪ್ಸ್ ಮಾರುತದ ಪ್ರಕಾರಗಳು, ಟೈಪ್ಸ್ ಆಫ್ ವಿಂಡ್ಸ್, 4 ಪ್ರಕಾರದ ಮಾರುತಗಳು ಅಂತ ಕರಿತೀವಿ. ಈ 4 ಪ್ರಕಾರದ ಮಾರುತಗಳಲ್ಲಿ ಮತ್ತೆ ಟೈಪ್ಸ್ಗಳು ಬರ್ತಾವೆ.
ನೆನಪಿರಲಿ. 4 ಪ್ರಕಾರದ ಮಾರುತಗಳಲ್ಲಿ ಮತ್ತೆ ಟೈಪ್ಸ್ ಅದಾವೆ. ಒಂದನೇದ್ದು